ಬಾಳೆ ಬಹುಶಃ ಆ, ಬಯಲುಸೀಮೆ ರೈತರಿಗೆ ಅಂದರೆ ನಮ್ಮ ಚಿತ್ರದುರ್ಗದ ಭಾಗ ರೈತರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು ಅಥವಾ ಬಂಗಾರ ಅಂತಲೇ ಹೇಳ್ಬೋದು. ಕಾರಣ ನಾನು ಕಳೆದ 2 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಆ ಭಾಗದಲ್ಲಿ ಒಂದಿಷ್ಟು ಅಲ್ಪ ಪ್ರಮಾಣದ ನೀರಿದ್ದು ಒಂದಿಷ್ಟು ಒಳ್ಳೆಯ ಭೂಮಿ ಇತ್ತು ಅಂತಂದರೆ ಬಾಳೆನ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅದರಲ್ಲೂ ಪುಟ್ಟ ಬಾಳೆಗೂ 15ರಿಂದ 18 kg 20 kgವರೆಗೂ 12 kgವರೆಗೂ ತುಂಬ ಸುಂದರವಾಗಿ ಗೊನೆಗಳು ಬರೋಂಥ ನಾನು ನೋಡ್ತಾ ಇದ್ದೀನಿ. ಬಹುಶಃ ಪ್ರತಿಯೊಬ್ಬರು ರೈತರು 10 ಲಕ್ಷ ಗಳಿಸ್ತೆ, 5 ಲಕ್ಷ ಗಳಿಸ್ತೆ, 20 ಲಕ್ಷ ಗಳಿಸ್ತೆ ಈ ರೀತಿ ಹೇಳ್ತಾ ಹೋಗಿರೋವಂಥದ್ದು. ಆದರೆ ನಾನು ಗಮನಿಸಿದಂತೆ ಎಲ್ಲ ರೈತರು ಸುಮಾರಷ್ಟು ಜನ ರಾಸಾಯನಿಕಗಳನ್ನು ಅಥವಾ ಕೆಮಿಕಲ್ಗಳನ್ನು ಉಪಯೋಗಿಸ್ತಾ ಇದ್ದರು. ಆದರೆ ನಾನಿವತ್ತು ಬುರ್ಜನಪಗೆ ಆಕಸ್ಮಿಕ ಹೋದಾಗ ಅಲ್ಲಿ ತಿಮ್ಮಣ್ಣ ಅನ್ನೋ ಒಬ್ಬ ರೈತರು ಸಿಕ್ಕರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಯಾವುದೇ ಕೆಮಿಕಲ್ ಬಳಸ್ತಾನೆ ಹೇಗೆ ನಾನು ಬಾಳೆನ ಬೆಳೆದೆ, ನಾನು ಎಷ್ಟು ಲಾಭ ಗಳಿಸ್ದೆ, ಏನೇನಾಯಿತು ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಯಿತು. ಬಹುಶಃ ಅವ್ರನ್ನ ಸಣ್ಣ ಒಂದು ಇಂಟ್ರ್ಯೂ ಮಾಡಿದೆ, ಅವ್ರ ಸಂದರ್ಶನ ಮಾಡಿದೆ. ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ಈ ಬಾಳೆ ಅಲ್ಲ ಅವ್ರು ಬೆಳೆದಂಥ ಅವರೇ ವೀಡಿಯೋಗಳು ಮಾಡ್ಕೊಂಡಿದ್ರು. ಇದನ್ನೆಲ್ಲ ಇವತ್ತು ನಾನು ಕಣ್ಣಾರೆ ನೋಡಿದೆ. ಆ ಬಾಳೆ ಹೂವು ಗರ್ತು, ಆ ಬಾಳೆಯ ಇದು ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಅವ್ರೇನು ಹೇಳ್ತಾರೆ ಅಂತ ಅವ್ರ ಭಾಷೆಯಲ್ಲಿ ಕೇಳ್ತಾ ಹೋಗೋಣ, ಮುಂದುವರ್ಸೋಣ ಈಗ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ. ನಮಸ್ತೆ ಅಣ್ಣ. ನನ್ನ ಎದುರುಗಡೆ ಕಾಣಿಸ್ತಿರೋದು ತಿಮ್ಮಣ್ಣ ಅಂತೇಳಿ ಬುರ್ಜನರಪ್ಪ, ನಿಮಗೆ ಫೇಮಸ್ ಹಳ್ಳಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ. ನಿಮಗೆ ಬೆಂಗಳೂರು ಹೋಗ್ತಾ ರೋಡಲ್ಲಿ ಸಿಗುತ್ತೆ. ಹಿಂಭಾಗದಲ್ಲಿ ಕಾಣಿಸ್ತಿರೋದು ಅದು ಬಾಳೆ, ತುಂಬ ಹಿಂದೆ ತಲೆ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಬಾಳೆ. ಯಾಕೆ ಇವ್ರನ್ನ ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ ಇವರು ಕಳೆದ 2ನೇ ವರ್ಷ ಈಗ 3ನೇ ವರ್ಷ ಕಾಲಿಟ್ಟಿದ್ದಾರೆ ಬಾಳೆಗೆ. ಅವ್ರು ಹೇಳ್ತಿರೋದು ಒಂದೇ 1 ಗ್ರಾಮ್ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಮಾಡಿರೋದು ಅಂತ. ಹಾಗಾದ್ರೆ ಏನು ಬಳಸಿರ್ಬೋದು, ಅವ್ರಿಗೆ ಎಷ್ಟು ಇನ್ಕಮ್ ಬಂದಿರ್ಬೋದು, ಅವ್ರು ಎಷ್ಟು ಬಾಳೆ ಗಿಡ ಹಾಕಿದ್ರು ಅನ್ನೋದನ್ನ ಅವ್ರು ವಿವರವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಒಂದು 2 ನಿಮಿಷದಲ್ಲಿ ಕೇಳಿಸ್ಕೊಳ್ಳೋಣ. ನಮಸ್ತೆ ತಿಮ್ಮಣ್ಣರೇ. ನಮಸ್ತೆ ಸರ್. ನಿಮ್ದು ಎಷ್ಟು ಗಿಡ? ಒಂದು 4,500 ಗಿಡ. 4,500 ಬಾಳೆ. ಓಕೆ. ಅದೇ ಪುಟ್ಟ ಬಾಳೆ. ಎಷ್ಟನೇ ವರ್ಷದ್ದು? ಈಗ 3ನೇ ವರ್ಷದ್ದು. ಅದರಿಂದ ಎಷ್ಟು ಇನ್ಕಮ್ ತೆಗೆದಿದ್ದೀರಾ? ನಾವು ಅದಕ್ಕೆ ಮಾಡಿರೋ ಖರ್ಚು ಒಂದು 4ರಿಂದ 4.5 ಲಕ್ಷ. ಈಗ 22 ಲಕ್ಷ ಆಗಿದೆ. 4 ಲಕ್ಷ ಖರ್ಚು ಮಾಡಿದ್ದೀರಾ ಸಸಿ ಸೇರಿಸಿ? ಹಾಕ ಖರ್ಚು ಎಲ್ಲ ಡ್ರಿಪ್ ಎಲ್ಲ ಸೇರಿಸಿ 4 ಲಕ್ಷ ಖರ್ಚು ಮಾಡಿದ್ದೀರಾ. 22 ಲಕ್ಷ ಬಂದಿದೆ ಅದರಲ್ಲಿ. ಇನ್ನೊಂದು 5-6 ಲಕ್ಷ ಬರುತ್ತೆ. ರಾಸಾಯನಿಕ ಬಳಸಲೇ ಇಲ್ಲ? 1 ಗ್ರಾಮ್ ಸಮೇತ ಹಾಕಿಲ್ಲ. ಹಂಗಾರೆ ಏನು ಬಳಸಿದ್ರಿ? ನಾವು ಟ್ರೈಕೋಡರ್ಮ, ಸುಡಾಮನಸ್ಸು, AMC ಅಷ್ಟೇ ಬಳಸಿರೋದು. ಎಷ್ಟು ಬಳಸಿದ್ದೀರಾ? ಒಂದು 2 ತಡ AMC ಬಿಟ್ಟು. ಈಗ ಫಸ್ಟ್ ಸಸಿ ಹಾಕ್ತೀರಿ, ಸಸಿ ಹಾಕಿದಾಗ ಏನು ಬಳಸಿದ್ರಿ? ಸಸಿ ಹಾಕಿದಾಗ ಏನಿಲ್ಲ, ಗುಂಡಿ ತೆಗೆದಿದ್ದು ಇಟ್ಟಿದ್ದು ಅಷ್ಟೇ. ನೀರು ಕೊಟ್ಟಿದ್ದು. ಮತ್ತೆ ಒಂದು 3 ತಿಂಗಳು 4 ತಿಂಗಳು ಗಿಡ ಆದಾಗ AMC ಹಾಕಿದ್ದು. ಅದು 25 ಲೀಟರ್ ಹಾಕಿದ್ವಿ. 3 ತಿಂಗಳ ತನಕ ಏನು ಕೊಟ್ಟಿಲ್ಲ? ನಿಮ್ಗೆ ಗಾಬರಿ ಆಗಲಿಲ್ಲ ಏನು ಕೊಡ್ಬೇಕು ಅಂತ? ಅಕ್ಕಪಕ್ಕದ ತಲೆ ತಿನ್ನಲೇ ಕೊಡು ಹೇಳಿದ್ರು ನಾವು ಕೇಳಲಿಲ್ಲ. ಹೌದೇನು? ಓಕೆ. AMC ಕೊಟ್ರ ಆಮೇಲೆ? AMC ಟ್ರೈಕೋಡರ್ಮ, ಸುಡಾಮನಸ್ ಅಷ್ಟೇ. ಇದು ಸುಡಾಮನಸ್ ಎಲ್ಲ ರೋಗ ಸಂಬಂಧಪಟ್ಟಾಗಿ ಏನು ಇದಾಗಬಾರ್ದು ಅನ್ನೋ ಬನಾನಾ ಸ್ಪೆಷಲ್ ತಂದು ಗೊನೆ ಸ್ಪ್ರೇ ಮಾಡಿದ್ವಿ. ಬನಾನಾ ಸ್ಪೆಷಲ್ ನಮ್ಮ ಇವ್ರದ್ದು KVK ಅವ್ರದ್ದು ಬೊಬ್ಬರು. ಏನು ಮಾಡಿಲ್ಲ. ಸೂಪರ್ ಸೂಪರ್ ಸೂಪರ್. ಇದು ನಿಮ್ಮ ಹೊಲದ ರೀತಿ ಯಾವುದು? ಕಲ್ಲು ಹೊಲನ? ಕೆಂಪು ಭೂಮಿ. ಕೆಂಪು ಮಿಶ್ರಿತ ಭೂಮಿ. ಅದಕ್ಕಿಂತ ಮುಂಚೆ ಏನು ಬೆಳಿತಿದ್ರಲ್ಲಿ? ಈರುಳ್ಳಿಗೇನು ನಿಮ್ಗೆ ಅನ್ಕೊಂಡಷ್ಟು, ಯಾಕಂದ್ರೆ ಅದೇ ಭೂಮಿ. ಅವಾಗ ರಾಸಾಯನಿಕ ಬೆಳೆಸಿದ್ರಾ? ಈರುಳ್ಳಿಗೂ ರಾಸಾಯನಿಕ ಅಂದ್ರೆ ನಾವು ಕಾಳನಾಶಕ ಎಂಥದ್ದು ಹೊಡಿತಿರಲಿಲ್ಲ. ಲೇಬರ್ ನಿಟ್ಟೆ ಮಾಡಿಸ್ತಿದ್ವಿ. ಅವಾಗ ಅಷ್ಟಕ್ಕಷ್ಟು ಇಳುವರಿ ಅಂತ ನಿಮ್ಗೆ ಇದಾಗಲಿಲ್ಲ. ಈ ಬಾಳೆ ಹಾಕಿದ್ಮೇಲೆ ನಿಮ್ದು ಇದು ಚೇಂಜ್ ಆಯ್ತು? ಹೌದು. ಲೇಬರು ಕಡಿಮೆ ಆಯಿತು, ಹೊಲಕ್ಕೆ ಗೊಬ್ಬರನೂ ಆಯಿತು. ಈಗ ಮತ್ತೆ ಈಗ ಅದನ್ನ ತೆಗೆದು ಮತ್ತೆ ಏನಾದರೂ ಬೇರೆ ಬೆಳೆ ಆಡಿದೆ, ಲಾಂಗ್ ಟರ್ಮ್ ಬೆಳೆ ಮಾಡೋಣ ಅಂತ ಇದೀವಿ. ಓಕೆ. ಸಾವಯವ ಪದ್ಧತಿಯಲ್ಲಿ. ಈಗ ನೆಕ್ಸ್ಟ್ ಈಗ ಬಾಳೆ ತೆಗೆದ್ಮೇಲೆ ಅಡಿಕೆ ಗಿಡ ಕಟ್ಟಿ ಬೇರೆ ಬೇರೆ ವೆರೈಟಿಗಳನ್ನ ಡೈವರ್ಸಿಟಿ ಕೊಟ್ಟು ಮಾಡಬೇಕು ಅಂತ ಒಂದೇ ಅಂತಲ್ಲ, ಅದ್ರ ಜೊತೆಗೆ ಮಿಶ್ರ ಬೆಳೆ. ಇದು ವರ್ಷ ಇಷ್ಟು ಕೊಡ್ಕೊಂತಾನೆ ಬರ್ತೀರಿ? AMC, ಸುಡಾಮನಸ್ಸು ಈಗ 2 ವರ್ಷ 3ನೇ ವರ್ಷಕ್ಕೂ ಕೊಡ್ಕೊಂತ ಬರ್ತೀವಿ. ದಿವಸನೇ ಹೋಗಿ ತಂದು ಕೊಡ್ತೀವಿ. ಮಳೆ ಯಾವಾಗ ಬೀಳುತ್ತೋ ತನವಾಗುತ್ತಲ್ಲ ಅವಾಗ ತಂದು. ಎಷ್ಟು ಕೊಡ್ಬೇಕು AMCನ? ಅವರು ಹೇಳ್ತಾರೆ ಸರ್, ಇಷ್ಟು 1000 ಗಿಡಕ್ಕೆ ಇಷ್ಟ ಅಂತೇಳಿ ಅವ್ರಿಗೆ ಕೊಡ್ತಾರೆ. ನೀವು ತಂದಿರೋ 20 ಲೀಟ್ರ್ AMC ಬಿಟ್ಟಿದ್ವಿ ಒಂದು ಇದಕ್ಕೆ. ಸಾರಿ ಬಿಡ್ಬೇಕಾರೆ ಟ್ರಂಚಿಂಗ್. 20 ಲೀಟ್ರು. 10 ಲೀಟ್ರ್ ಸುಡಾಮನಸ್ಸು, 10 ಲೀಟ್ರ್ ಟ್ರೈಕೋಡರ್ಮ. ಹೌದ್ರಾ? ಸೂಪರ್. ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ. ನಿಮ್ಮನ್ನು ಭೇಟಿ ಆಗ್ಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಯಾವ ನಂಬರಿಗೆ ಫೋನ್ ಮಾಡ್ಬೇಕು ಜನ? 7349037464. ಬುರ್ಜನರಪ್ಪದಾಗಿ ತಿಮ್ಮಣ್ಣ ಅಂತ ಹೇಳಿ ನಿಮ್ಗೆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಮಾಹಿತಿ ಹೇಳ್ತೀವಿ. ಎಲ್ಲ ಮಾಹಿತಿ ಕೊಡ್ತೀವಿ. ನಮ್ದು ಏನಪ್ಪ ಉದ್ದೇಶ ಅಂದ್ರೆ ನಮ್ಮ ಮುಂದಿನ ತಲೆಮಾರಿಗೆ ವಿಷಯುಕ್ತವಲ್ಲದ ಫಲವತ್ತಾದ ಭೂಮಿನ ಕೊಡ್ಬೇಕು. ಸೂಪರ್. ಇನ್ನೊಂದ್ಸಲ ಹೇಳ್ಬಿಡ್ರಿ. ನಮ್ಮ ಮುಂದಿನ ತಲೆಮಾರಿಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ವಿಷಯುಕ್ತವಲ್ಲದ ಫಲವತ್ತಾದ ಭೂಮಿಯನ್ನು ಕೊಡ್ಬೇಕು ಅವ್ರಿಗೆ ಅನ್ನೋದು ನಮ್ಮ ಉದ್ದೇಶ. ಸೂಪರ್. ಇದನ್ನ ಪ್ರತಿಯೊಬ್ರು ರೈತರ ಮನಸ್ಸು ಮಾಡ್ಬಿಟ್ರು ಅಂತಂದ್ರೆ ಮಾಡ್ಬೋದು. ಅದೇನು ದೊಡ್ಡ ಕೆಳಗೆ ಕೆಡಿಸ್ಕೊಂಡಿರ್ತಾರಪ್ಪ. ಕೆಲವು ರಾಸಾಯನಿಕ ಕೆಲವು ಕಡೆ ಬೇಕಾಗುತ್ತೆ, ಹಂಗಂತೇಳಿ ರಾಸಾಯನಿಕಗಳನ್ನೇ ತುಂಬಿ ಬೆಳಿತಿರೋದು ಅದು ತಪ್ಪು ಅಂತ. ಒಂದೇ ತಡ ಕಡಿಮೆ ಮಾಡೋದಂಗೆ ಸ್ವಲ್ಪ ಕಡಿಮೆ ಮಾಡ್ಕೆ ಬಂದು ಈಗ ಎಣ್ಣೆ ಹೊಡೆದಂಗೆ ಬಿಡ್ತಾರಲ್ಲ, ಅದೊಂಥರ ವ್ಯಸನ ಇದ್ದಂಗೆ ಭೂಮಿಗೆ. ನಾವು ಭೂಮಿಗೆ ಅದ್ರಿಗೆ
ಫಲವತ್ತದ ಎಲ್ಲ ಇದೆ. ನೋಡ್ರಿ ಭೂಮಿಗೂ ವ್ಯಸನ ಬರ್ತಂಗಾರೆ. ಅದನ್ನ ತಗೊಳಕ್ಕೆ ನಾವು ಬಿಡ್ತಿಲ್ಲ. ಸ್ವಲ್ಪ ಎಲ್ಲ ಬಾಡಂಗಿಲ್ಲ ಅಲ್ಲೇ ತಂದು ಕೊಡ್ತೀವಿ. ಔಷಧಿ ಕೊಡಬಾರ್ದು, ಭೂಮಿಗಿರುತ್ತೆ ಅದು ತಗೊಳತ್ತೆ. ಟೈಮ್ ಕೊಡ್ಬೇಕು. ಯಾವುದೇ ಬೆಳೆಗಾಗಲಿ ಟೈಮ್ ಕೊಡ್ಬೇಕು. ನಾವು ತಗೊಂಡು ಬೆಳೀತದೆ. ಭಾಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಸ್ನೇಹಿತರೆ, ಇಂಥವ್ರನ್ನ ಇಂಟ್ರೂ ಮಾಡ್ತೀನಿ ಅನ್ನೋದು ನನಗೂ ಭಾಳ ಹೆಮ್ಮೆ ವಿಷಯ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿ ನೋಡ್ರೆ ರಾಸಾಯನಿಕ ತುಂಬಿದೆ. ನಾನು ಸಹ ರಾಸಾಯನಿಕ ರೆಫರ್ ಮಾಡ್ತೀನಿ. ಯಾವಾಗ ಭೂಮಿನ ಪೂರ್ತಿ ಹಾಳು ಮಾಡ್ಕೊಂಡಾಗ ಇಲ್ಲ ಈ ಥರ ಫಸ್ಟ್ ರೈತರು ಉಳ್ಕೊಳ್ರಿ, ಅದಾದ್ಮೇಲೆ ಸಾವಯವ ಕನ್ವರ್ಷನ್ ಆಗ್ತಾ ಬರ್ರಿ ಅಂತ ಹೇಳ್ತೀನಿ. ನಾನು ಪೂರ್ತಿ ಪ್ರಮಾಣದ ಸಾವಯವದಲ್ಲಿದ್ರೂ ಕೆಲವು ರೈತರು ತುಂಬ ಹಾಳಾಗಿರೋದ್ರಿಂದ ಅಂಥವ್ರಿಗೆ ನೀವು ನಿಧಾನಕ್ಕೆ ಬಿಡ್ತಾ ಬನ್ನಿ, ಒಂದೇ ಸಲ ಬಿಡಬೇಡಿ ನಾನು ಹೇಳ್ತೀನಿ. ತಿಮ್ಮಣ್ಣರು ಅದೇ ಮಾತು ಹೇಳ್ತಾರೆ. ಹಂಗಾಗಿ ಭಾಳ ಖುಷಿ ಆಯಿತು. ಇವ್ರ ತೋಟನ ನಿಮಗೆ ತೋರಿಸ್ತೀನಿ ನಾನು, ಆಯಿತಾ? ಥ್ಯಾಂಕ್ ಯು ತಿಮ್ಮಣ್ಣರೇ, ನಮಸ್ತೆ.